ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್. ನಾನು ಅವರ ಮಗಳನ್ನೇ ತಾನೇ ಅಲ್ಲಿ ಮಲಗಿಸ್ತಾ ಇದ್ದೆ. ಅವರಿಗೆ ತಾನೇ ಸಹಾಯ ಆಯಿತು ನನ್ನಿಂದವ. ಅದಕ್ಕೆ ಇರಬೇಕು ನನಗೆ ಬೈಯೋಕ್ಕೆ ಮನಸ್ಸು ಬರಲಿಲ್ವೇನೋ ಪುಣ್ಯಾತ್ಮಂಗೆ. ಅದೇ ಮತ್ತೆ, ಇಲ್ಲ ಅಂದಿದ್ರೆ ನನ್ನ ಸುಮ್ಮನೆ ಬಿಡ್ತಿತ್ತ ದೊರೆ. ಗೊಣಗುತ್ತಲೇ ಬಾತ್ರೂಮಿನತ್ತ ನಡೆದಿದ್ದಳು ಕುಂಕುಮ. ಟೈಮ್ ಆಗಲೇ 7 ಗಂಟೆ. ನಾನು ಹಿಂಗೆ ಯಾವ್ಯಾವುದೋ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡು ಕುಂತ್ರೆ ನಮ್ಮ ಸುಂದ್ರೀರು ಸುಮ್ಮನೆ ಬಿಡ್ತಾರ ನನ್ನ? ಟೈಮ್ಗೆ ಸರಿಯಾಗಿ ಅವರ ಮುಂದೆ ನಾನು ಹಾಜರಿ ಹಾಕಲಿಲ್ಲ ಅಂತಿಟ್ಕ ನನ್ನ ಹುರಿದು ಮುಗ್ಬಿಡಲ್ವಾ? ನಿನ್ನೆ ನೋಡಿಲ್ವಾ ನಾನು? దేవుడా, ಇಬ್ಬರೂ ಹೆಂಗೆ ನನ್ನ ಮೇಲೆ ಮುಗಿಬಿದ್ದಿದ್ರು ಅಂತವ. ಅಂತೂ ಇಲ್ಲಿ ನಾನು ಬಂದಿರೋದೇ ಎಲ್ರ ತಾವು ಉಗಿಸ್ಕೊಳ್ಳೋಕ್ಕೆ ಯಾನಕ? ಥತ್ ನನ್ನ ಗ್ರಾಚಾರಕ್ಕಿಷ್ಟು. ಇವಳ ಗೊಣಗಾಟಕ್ಕೆ ಇವಳ ಪಕ್ಕದಲ್ಲೇ ಮಲಗಿದ್ದ ಸಂಜುಗೂ ಎಚ್ಚರವಾಗಿತ್ತು. ಕುಂಕುಮ್, ಏನಾಯಿತು? ಯಾಕೆ ಹಿಂಗೆ ಬೆಳಬೆಳಗ್ಗೆನೆ ಗಡಿಬಿಡಿ ನಿಂದು? ಏನು ಗೊಣಗ್ತಾ ಇದೆಯಾ? ನನಗೇನಾರ ಬೈತಾ ಇದೆಯಾ ಹಿಂಗೆ? ಹೌದು, ನಿನ್ನೆ ರಾತ್ರಿ ಅಷ್ಟೊತ್ತಾದರೂ ಯಾಕೆ ರೂಮಿಗೆ ಬಂದಿರಲಿಲ್ಲ ನೀನು? ಎಲ್ಲಿದ್ದೆ? ನಿನ್ನ ಮೇಡಮ್ ಅದೇ ರೀನಾ ಜೊತೆ ಇದೆಯಾ? ನಾನು ಕಾದು ಕಾದು ಮಲಗಿಬಿಟ್ಟೆ. ಎಷ್ಟೊತ್ತಿಗೆ ಬಂದು ಮಲಗದೆ ರಾತ್ರಿ? ಒಂದೇ ಸಮನೆ ಪ್ರಶ್ನೆಗಳನ್ನು ಕೇಳಿದ್ದಳು ಸಂಜು. ಥತ್, ನನಗೆ ಏನು ವಿಷಯ ನೆನೆಸ್ಕೊಳ್ಳೋಕ್ಕೆ ಗಾಬರಿಯಾಗುತ್ತೋ ಅದನ್ನೇ ಮತ್ತೆ ನೆನಪಿಸ್ತಾವಳೆ ಇವಳು. ಏನು ಹೇಳೋದಪ್ಪ ಈಗ? ಆ ದೊರೆ ರೂಮ್ನಾಗೆ ಇದ್ದೆ ಅಂತವ ಅನ್ನಕ್ಕಾದದ దేవుడా ಎಂದು ಯೋಚಿಸಿ ತಲೆಕೆಡಿಸಿಕೊಳ್ಳುತ್ತಾ ನಿಂತಿದ್ದಳು ಕುಂಕುಮ. ಅಷ್ಟರಲ್ಲಿಯೇ ಡೋರ್ ಬೆಲ್ ಸದ್ದು ಮಾಡಿತ್ತು. ಬದುಕಿದೆಯಾ ಬಡಜೀವವೇ ಎಂದು ಉಸಿರು ಬಿಟ್ಟವಳು, ಇರು ನಾನು ನೋಡ್ಕೊಬತ್ತೀನಿ ಎಂದವಳೇ ಬಾಗಿಲಿನತ್ತ ಸರಸರನೆ ನಡೆದಿದ್ದಳು ಹುಡುಗಿ. ನೋಡು ಬಂಗಾರಿ, ನಿಮ್ಮ ಡಡ್ಡನ ಕೇಳಿದ ಒಂದು ಪ್ರಶ್ನೆಗೂ ಉತ್ತರ ಇಲ್ಲ. ಹೆಂಗೆ ಹೊರಟೋಗ್ತಾ ಇದ್ದಾನೆ ಅಂತವ. ಹೌದು, ಯಾರ್ದು ಈ ಸರ ಚಿನ್ನಿ? ನಿನ್ನ ಕೈಗೆ ಹೇಗೆ ಬಂತು ಎಂದಿದ್ದ ಸ್ವಲ್ಪ ದೊಡ್ಡದಾಗಿಯೇ ವರ್ಧನ್. ಹೋಗುತ್ತಿದ್ದವನು ಮತ್ತೆ ರಾತ್ರಿ ನಡೆದ ಘಟನೆಯ ನೆನಪಾಗಿ ಹುಬ್ಬು ತೀಡಿಕೊಂಡಿದ್ದ ಆಯುಷ್ ವಾಪಸ್ ಬಂದು, ನೀನು ಹೀಗೆ ತಲೆಬುಡ ಇಲ್ಲದ ಪ್ರಶ್ನೆ ಕೇಳ್ತಾ ಇದ್ರೆ ಯಾರು ಉತ್ತರ ಹೇಳ್ತಾರಪ್ಪ? ನೋಡು, ಚಿನ್ನಿ ಕೈಯಲ್ಲಿದ್ದ ಸರ ಯಾರ್ದು ಅಂತ ನಿಂಗೆ ಚೆನ್ನಾಗಿ ಗೊತ್ತಿರುತ್ತೆ. ನೀನೇ ಅಲ್ವೇನಪ್ಪ ಇದೆಲ್ಲದಕ್ಕೂ ಸೂತ್ರಧಾರ? ಕೇಳು ಕೇಳು ಚಿನ್ನಿ ಹೇಳ್ತಾ ಇರೋದನ್ನು. ಅಕ್ಕ ಅಕ್ಕ ಅಂತ ಒಂದೇ ಜಪ ಮಾಡ್ತಾ ಇದ್ದಾಳೆ. ಯಾವ ಅಕ್ಕ, ಏನು ಅಂತ ತಮಗೇ ಗೊತ್ತು ಅಲ್ವಾ ಎಂದು ವರ್ಧನ್ ಮೇಲೆ ತನ್ನ ಕೋಪ ಹೊರಹಾಕಿದವನು, ನೋಡುವರು, ನಾನು ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬರೋದ್ರೊಳಗೆ ಅವಳ ಕೈಯಲ್ಲಿ ಈ ಸರ ಇರಬಾರ್ದು. ನೀನೇನು ಮಾಡ್ತೀಯೋ ಗೊತ್ತಿಲ್ಲ. ಐ ಡೋಂಟ್ ವಾಂಟ್ ಸಚ್ ಅ ನ್ಯೂಸೆನ್ಸ್. ಹಾಂ, ಆ್ಯಂಡ್ ಒನ್ ಮೋರ್ ಥಿಂಗ್ ವರು, ಆ ತಲೆನೋವಿನ ಪಾರ್ಟಿ ಇದ್ದಾಳಲ್ಲ, ಅದೇ ಮೋಹ. ಇವೆಂಟ್ಗೂ ಮೊದಲು ಒಂದ್ಸಲ ಅವಳನ್ನು ವಿಚಾರಿಸು. ಆಮೇಲೆ ಅವಳ ನಕರಾದಿಂದ ಏನೂ ಪ್ರಾಬ್ಲಮ್ ಆಗಬಾರ್ದು ಎಂದು ಎಂದು ಹೇಳಿದವನು, ಅವಳಿಂದಾನೇ ಇಷ್ಟೆಲ್ಲ ನ್ಯೂಸೆನ್ಸ್ ಆಗಿದ್ದು. ನಾನು ಆ ನಾನ್ಸೆನ್ಸ್ ಹುಡುಗಿನ ಥತ್ ಎಂದು ಗೊಣಗಿಕೊಂಡವನೇ ಸರ್ರನೆ ತಿರುಗಿ ನಡೆದು ಬಿಟ್ಟಿದ್ದ ಬಾತ್ರೂಮಿನತ್ತ ಆಯುಷ್. ನಿನ್ನ ಡಡ್ಡಾಗೆ ಕೋಪ ಬರುತ್ತೆ ಕಣೋ ಬಂಗಾರಿ. ನೀನು ಈ ಸರದ ಜೊತೆ ಆಟ ಆಡಿದರೆ ಬಾ, ನಾವು ಈಗಲೇ ಹೋಗಿ ನಿಮ್ಮ ಅಕ್ಕಂಗೆ ಇದನ್ನು ಕೊಟ್ಬಿಟ್ಟು ಬರೋಣ ಎಂದು ಪುಟ್ಟ ನಾಟ್ಯಾಳನ್ನು ಎತ್ತಿಕೊಂಡು ಕುಂಕುಮ ಉಳಿದಿದ್ದ ರೂಮಿನತ್ತ ನಡೆದಿದ್ದ ವರ್ಧನ್. ಸಂಜುವಿನಿಂದ ಅಂತೂ ಇಂತೂ ಬಚಾವಾಗಿ ಬಂದು ಬಾಗಿಲು ತೆರೆದವಳ ಕಂಗಳು ಹರಳಿದ್ದವು ತನ್ನ ಎದುರು ನಿಂತಿದ್ದವರನ್ನು ನೋಡಿ. ಅರೇ ವರ್ಧನ್ ಸರ್, ಏನಿಷ್ಟು ಬೆಳಬೆಳಗ್ಗೆ ಬಂದುಬಿಟ್ಟಿದ್ದೀರಾ? ಅದು ನನ್ನ ಮುದ್ದು ಗೊಂಬೆ ಜೊತೆಗೆ. ಆಕೋ ಬಂಗಾರಿ, ನೀನ್ಯಾಕೆ ಇಷ್ಟು ಬೇಗೆದ್ದಿದ್ದು ಎಂದು ನಾಟ್ಯಾಳನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದಳು ಕುಂಕುಮ. ಕುಂಕುಮಾಳನ್ನು ಕಂಡು ಅವಳ ಮುಖವರಳಿತ್ತು. ಅಕ್ಕ ಎನ್ನುತ್ತಾ ಅವಳ ಕೈಗೆ ಹಾರಿತ್ತು ಮಗು. ಮಿಸ್ ಕುಂಕುಮ, ನೋಡಿ, ಬೆಳಿಗ್ಗೆಯಿಂದ ನಿಮ್ಮದೇ ಜಪ ಮಾಡ್ತಿದ್ದೆ ಬಂಗಾರಿ. ಅದ್ಯಾಕೋ ನಿಮ್ಮನ್ನು ತುಂಬ ಹಚ್ಕೊಂಡ್ಬಿಟ್ಟಿದೆ ಮಗು. ಅವಳು ಹಾಗೆಲ್ಲ ಯಾರನ್ನೂ ಹಚ್ಚಿಕೊಳ್ಳೋಳೇ ಅಲ್ಲ. ಆದರೆ ನೋಡಿ, ನಿಮ್ಮನ್ನು ಮಾತ್ರ ಹೀಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ ಎಂದು ಮುಗುಳ್ನಕ್ಕಿದ್ದ ವರ್ಧನ್. ನನಗೂ ಈ ಮುದ್ದಮ್ಮ ಬಹಳ ಇಷ್ಟ ಎನ್ನುತ್ತಾ ಅವಳ ಕೆನ್ನಿಗೆ ಮುದ್ದು ಮಾಡಿದ್ದಳು ಕುಂಕುಮ. ಇದರ ಪಪ್ಪಂಗೆ ಮಾತ್ರ ನನ್ನ ಕಂಡ್ರೆ ಆಗಲ್ಲ. ಯಾವಾಗ ನೋಡಿದ್ರೂ ಗುರ್ರ ಅಂತಿರ್ತದೆ. ನಾನು ಅಂಥದ್ದೇನು ಮಾಡಿದ್ದೀನಿ ಅದಕ್ಕೆ ಅಂತಾನೇ ಅರ್ಥ ಆಯ್ತಾ ಇಲ್ಲ ನನಗೆ. ಥತ್, ನಿನ್ನೆ ಅವನು ನೋಡಿದ ನೋಟದ ನೆನಪು ಇನ್ನೂ ಅವಳನ್ನು ಸಣ್ಣಗೆ ಕಂಪಿಸುವಂತೆ ಮಾಡುತ್ತದೆ. దేవుడా ಎಂದುಕೊಂಡಳು ಹುಡುಗಿ. ಮಿಸ್ ಕುಂಕುಮ, ನೋಡಿ ಅವಳ ಕೈಯಲ್ಲಿ ನಿಮ್ಮದೇ ಸರ ಅನ್ಕೋತೀನಿ. ಅದು ಹೇಗೆ ಬಂತು ಚಿನ್ನಿ ಹತ್ರ? ಅಥವಾ ನೀವೇ ಕೊಟ್ಟಿದ್ದೀರಾ ಹೇಗೆ ಎಂದ ವರ್ಧನ್. ಈಗ ಸರಿಯಾಗಿ ಗೊಂಬೆಯ ಕೈ ನೋಡಿದವಳಿಗೆ ಮಿಂಚು ಸೋಕಿದಂತಾಗಿತ್ತು ನಿನ್ನೆಯ ಘಟನೆ ನೆನಪಾಗಿ. ಥತ್, ಇವರು ಅದನ್ನೇ ಕೇಳ್ತಾವ್ರಲ್ಲ.
ಆದರೆ ಪ್ರಶ್ನೆಯ ರೀತಿ ಮಾತ್ರ ಬೇರೆ ಅಷ್ಟೇಯ. ಸಂಜು ಹಂಗೆ ಕೇಳಿದರೆ ಇವ್ರು ಹಿಂಗೆ ಕೇಳ್ತಾವ್ರೆ. ಏನು ಹೇಳಿ ಸಾಯ್ಲಿ ನಾನೀಗ? ದೇವುಡ, ನಾನು ಮಾಡ್ಕೊಳ್ಳೋ ಅವಾಂತರ ಒಂದೆರಡಲ್ಲ. ಅದು ಯಾವ ಮುಹೂರ್ತದಲ್ಲಿ ಈ ದೊರೆಯ ರೂಮಿಗೆ ಹೋಗಿ ತಗಲಾಕಣ್ಣೋ ನಾನು, ಎಲ್ಲ ನನ್ನ ಗ್ರಾಚಾರ ಎಂದುಕೊಂಡು ತನ್ನ ಬುದ್ಧಿಗೆ ತಾನೇ ಬೈದುಕೊಂಡಿದ್ದಳು. ಅವನ ಪ್ರಶ್ನೆಗೆ ಏನು ಹೇಳಬೇಕೆಂದು ತಿಳಿಯದೆ. ಸರ್, ಅದು ಗೊಂಬೆಗೆ ಈ ಸರ ತುಂಬ ಇಷ್ಟ ಅನ್ನಿಸ್ತು, ಅದಕ್ಕೆ ಕೊಟ್ಟೆ. ಆಮೇಲೆ ತರದೇ ಮರೆತುಬಿಟ್ಟೆ ಸರ್ ಅವಳನ್ನು ಮಲಗಿಸಿ ಬರೋವಾಗ ಎಂದು ಬಾಯಿಗೆ ಬಂದ ಸುಳ್ಳನ್ನು ಹೇಳಿದ್ದಳು ಕುಂಕುಮ. ಓ ಹೌದಾ, ಇರಲಿ ಬಿಡಿ ಬಂಗಾರಿ, ಅಕ್ಕನ ಸರನ ಕೊಟ್ಬಿಡು ಚಿನ್ನಿ, ಹೋಗೋಣ ನಾವು. ನಿಮ್ಮ ಅಕ್ಕ ಕೆಲಸಕ್ಕೆ ರೆಡಿ ಆಗಬೇಕಲ್ವಾ, ನಿನ್ನ ಡಡ್ಡ ಕಾಯ್ತಾ ಇರ್ತಾರೆ ಅಲ್ಲಿ ಎಂದು ಅವಳನ್ನು ಎತ್ತಿಕೊಳ್ಳಲು ಕೈ ಚಾಚಿದ ವರ್ಧನ್. ಅವಳಿಗೆ ಕುಂಕುಮಾಳನ್ನು ಬಿಟ್ಟು ಬರಲು ಇಷ್ಟವೇ ಇರಲಿಲ್ಲ. ಅವಳನ್ನೇ ಮತ್ತೆ ಅಪ್ಪಿತ್ತು ಮಗು, ಬರಲ್ಲ ಎನ್ನುವಂತೆ. ಹೇಗೋ ಅವಳನ್ನು ನಂಬಿಸಿ ಪುಸಲಾಯಿಸಿ ಎತ್ತಿಕೊಂಡು ನಡೆದಿದ್ದ ವರ್ಧನ್. ಸಂಜೆ 8ರ ಸಮಯ. ಇಂದಿನ ಇವೆಂಟ್ಗೆ ಎಲ್ಲ ಸಿದ್ಧತೆಗಳೂ ಆಗಿವೆ. ಇನ್ನೇನು ಇವೆಂಟ್ ಸ್ಟಾರ್ಟ್ ಆಗಬೇಕು ಅಷ್ಟೇ. ಏಯ್ ನೋಡು, ನನ್ನ ರೂಮಲ್ಲಿ ಇದನ್ನು ಇಟ್ಟು ಬಾ, ಜಾಗ್ರತೆ, ಇದು ಮೋಹಾ ಮೇಡಮ್ದು ಎಂದು ಒಂದು ಬ್ಯಾಗ್ ಕೊಟ್ಟಿದ್ದಳು ರೀನಾ. ಒಬ್ಬಳೇ ಹೋಗಲು ಭಯವಾದರೂ ಇದು ಹೈಫೈ ಹೋಟೆಲ್, ಜನ ಇದ್ದೇ ಇರ್ತಾರೆ ಬಿಡು ಎಂದು ತನಗೆ ತಾನೇ ಧೈರ್ಯ ತಂದುಕೊಂಡವಳು ಬೇರೆ ದಾರಿಯಿಲ್ಲದೆ ನಡೆದಿದ್ದಳು ಕುಂಕುಮ. ಅವಳ ರೂಮಿನತ್ತ ಹೋಗುತ್ತಿದ್ದವಳನ್ನು ತಡೆದಿದ್ದ ಎಲ್ಲಿದ್ದನೋ ಪ್ರಥಮ್. ಇದ್ದಕ್ಕಿದ್ದಂತೆ ಪ್ರತ್ಯಕ್ಷನಾಗಿದ್ದ. ಭಯ ಗಾಬರಿಯಿಂದ ನಿಂತುಬಿಟ್ಟಳು ಹುಡುಗಿ ಸುತ್ತಲೂ ನೋಡುತ್ತಾ. ಹೇಯ್ ಬ್ಯೂಟಿಫುಲ್, ನನ್ನ ಆಫರ್ ಬಗ್ಗೆ ಏನು ಯೋಚನೆ ಮಾಡಿದೆ? ಬರ್ತೀಯಾ ನಮ್ಮ ಕಂಪನಿಗೆ ಎಂದಿದ್ದ ಅವಳನ್ನೇ ಮೇಲಿಂದ ಕೆಳಗಿನವರೆಗೂ ನೋಡುತ್ತಾ. ಅವನ ನೋಟದಿಂದ ಚೇಳು ಹರಿದಂತಾಗಿತ್ತು ಮೈಮೇಲೆ. ನಾನೆಲ್ಲೂ ಬರಲ್ಲ ಸರ್, ನೀವ್ಯಾರು ಅಂತಲೇ ಗೊತ್ತಿಲ್ಲ ನನಗೆ. ಸರ್ ಪ್ಲೀಸ್, ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಬೇಕು ಎಂದು ಹೇಳಿ ಅವನನ್ನು ದಾಟಿ ಮುನ್ನಡೆದವಳ ಕೈ ಹಿಡಿದಿದ್ದ ಪ್ರಥಮ್. ಬೆಚ್ಚಿ ಬಿದ್ದಿದ್ದಳು ಕುಂಕುಮ ಅವನ ಇಂತಹ ವರ್ತನೆಗೆ. ಏಯ್ ಬಿಡು ಬಿಡು ನನ್ನ ಕೈನ, ಕೊಸರಾಡುತ್ತಿದ್ದಳು ಹುಡುಗಿ ಭಯದಿಂದ. ನೋಡುತ್ತಲೇ ಇದ್ದ ತನ್ನ ರೂಮ್ನಿಂದ ಆಗ ತಾನೇ ಹೊರಬಂದಿದ್ದ ಆಯುಷ್ ಆಚಾರ್ಯ. ಯಾವುದೋ ಕೆಲಸದ ನೆನಪಾಗಿ ತನ್ನ ರೂಮಿಗೆ ಬಂದಿದ್ದ ಅವನು ಈಗ 5 ನಿಮಿಷದ ಮುಂಚೆ. ಹೊರಬಂದವನಿಗೆ ಎಲ್ಲವೂ ಕಂಡಿತ್ತು, ಕೇಳಿಸಿತ್ತು. ಕೋಪದಿಂದ ದವಡೆ ಬಿಗಿದ್ದವನು ಅವರತ್ತ ದಾಪುಗಾಲು ಹಾಕಿ ಬಂದವನು ಪ್ರಥಮ್ನ ಕೈ ಹಿಡಿದಿದ್ದ ಗಟ್ಟಿಯಾಗಿ. ಲೀವ್ ಲೀವ್ ಹರ್ ಹ್ಯಾಂಡ್ ಎಂದಿದ್ದ ಗಂಭೀರವಾಗಿ, ಅಷ್ಟೇ ಗಟ್ಟಿಯಾಗಿ. ದೇವ್ರೇ, ಇದೇನು ಇಂಥ ದೊಡ್ಡ ಹೋಟೆಲಲ್ಲಿ ಒಂದು ಬೆಕ್ಕಿನ ಮರಿನೂ ಕಾಣಿಸ್ತಾ ಇಲ್ವಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಭಯದಿಂದಲೇ ಅತ್ತಿತ್ತ ನೋಡುತ್ತಾ ರೀನಾಳ ರೂಮಿನತ್ತ ಹೆಜ್ಜೆ ಹಾಕುತ್ತಿದ್ದಳು ಹುಡುಗಿ. ಈ ಸುಂದರಿಗೆ ಈಗಲೇ ನನ್ನ ರೂಮಿಗೆ ಹೋಗಿ ಇದನ್ನೆಲ್ಲ ಮಾಡು ಅಂತ ಹೇಳಬೇಕಿತ್ತಾ? ಆಮೇಲೆ ಹೋಗಿದ್ರೆ ಆಯ್ತಾ ಇರಲಿಲ್ವಾ? ಮೊದಲೇ ಊರು ತುಂಬ ಈ ಹೋಟೆಲೇ ಇದೆಯೇನೋ ಅನ್ನೋಷ್ಟು ದೊಡ್ಡ ಹೋಟೆಲ್ ಕಟ್ಟಿ ಮಡಗವ್ರೆ. ಇಲ್ಲಿಂದ ಆ ರೂಮ್ಗೆ ಹೋಗೋದು ಅಂದರೆ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಬಂದಂಗೆ ಆಯ್ತದೆ. ಅಷ್ಟೇ ಟೈಮ್ ಆಗುತ್ತೆ. ಮೊದಲೇ ರಾತ್ರಿ, ನನಗೆ ಬೇರೆ ಇವೆಲ್ಲ ಹೊಸದು. ಥತ್, ಯಾರಿಗೆ ಹೇಳೋದು ನನ್ನ ಪಾಡನ್ನು? ಎಲ್ಲ ನನ್ನ ಕರ್ಮ. ತನ್ನ ಪರಿಸ್ಥಿತಿಗೆ ತಾನೇ ದುಃಖಿಸುತ್ತಾ ತನ್ನಷ್ಟಕ್ಕೆ ತಾನೇ ಗೊಣಗುತ್ತಾ ಹೊರಟಿದ್ದಳು ಕುಂಕುಮ. ಯಾರೋ ಒಮ್ಮೆಲೇ ನಡೆಯುತ್ತಿದ್ದವಳ ಎದುರು ಬಂದು ನಿಂತಂತಾಗಿ ಬೆಚ್ಚಿ ಎದುರುಗಿದ್ದವನನ್ನು ಬೆದರಿದ ಕಂಗಳಿಂದ ದಿಟ್ಟಿಸಿದ್ದಳು ಹುಡುಗಿ. ಮೊದಲೇ ಭಯದಿಂದಲೇ ಇದ್ದವಳಿಗೆ ಈಗಂತೂ ಹೃದಯವೇ ಬಾಯಿಗೆ ಬಂದಂತಾಗಿತ್ತು. ದೇವ್ರೇ, ಇದೇನು ಗ್ರಾಚಾರ? ಈ ಆಸಾಮಿ ಎಲ್ಲಿಂದ ಪ್ರತ್ಯಕ್ಷ ಆದ? ಅದು ಇಲ್ಲಿ ಈಗ? ಯಾಕೋ ಈ ಮನುಷ್ಯನ ನೋಡಿದ್ರೆ ನನಗೆ ಒಳ್ಳೆ ಮನುಷ್ಯ ಅಂತವ ಅನ್ಸಕ್ಕಿಲ್ಲ. ಇವನನ್ನು ನೋಡಿದ ಮೊದಲ ಸಲದಿಂದನೇ ಏನು ಮಾಡಲಿ ನಾನೀಗ ದೇವುಡ? ಗಾಬರಿಯಾಗಿಬಿಟ್ಟಿದ್ದಳು ಹುಡುಗಿ. ಹಾಯ್ ಬ್ಯೂಟಿಫುಲ್, ಏನು ಅಷ್ಟೊಂದು ಅರ್ಜೆಂಟ್ ನಿಂಗೆ? ಹೌದು, ಏನು ಡಿಸೈಡ್ ಮಾಡಿದೆ ನಾನು ಹೇಳಿದ ವಿಷಯದ ಬಗ್ಗೆ? ಬರ್ತೀಯಾ ನನ್ನ ಕಂಪ್ನಿಗೆ? ನಿನ್ನ ರಾಣಿ ಥರ ನೋಡ್ಕೋತೀನಿ. ನನ್ನ ಕಂಪನಿಯ ಮೇನ್ ಮಾಡೆಲ್ ಮಾಡ್ತೀನಿ ನಿನ್ನ. ಇದ್ಯಾವುದೋ 3rd ಕ್ಲಾಸ್ ಕೆಲಸ ಮಾಡ್ತಾ ಇದೆಯಲ್ಲ ನೀನು? ಇದೆಲ್ಲ ನಿನಗಲ್ಲ ಬ್ಯೂಟಿಫುಲ್, ನೀನು ಎಲ್ಲೋ ಇರಬೇಕಾದವಳು, ಇಲ್ಲಲ್ಲ. ವಾಟ್, ಬರ್ತೀಯಾ ಎಂದಿದ್ದ ಅವಳನ್ನೇ ಮೇಲಿಂದ ಕೆಳಗಿನವರೆಗೂ ನೋಡುತ್ತಾ ಪ್ರಥಮ್. ಅವನ ನೋಟ ನೋಡಿದವಳಿಗೆ ಮೈಯೆಲ್ಲ ಚೇಳು ಹರಿದಂತಾಗಿತ್ತು. ಛೀ, ಹೆಂಗೆ ನೋಡ್ತಿದ್ದಾನೆ ನೋಡು ದರಿದ್ರದವನು ಎಂದು ಮನಸ್ಸಿನಲ್ಲಿಯೇ ಉಗಿದುಕೊಂಡವಳು. ನೋಡಿ ಸರ್, ಮೊದಲನೇದಾಗಿ ನನಗೆ ನೀವು ಯಾರು ಅಂತಲೇ ಗೊತ್ತಿಲ್ಲ. ಪರಿಚಯ ಇಲ್ಲದವರ ಹತ್ತಿರ ಮಾತಾಡೋದೇ ಇಲ್ಲ ನಾನು. ನೀವು ಹೀಗೆ ಅಡ್ಡಗಟ್ಟಿ ನಿಲ್ಲಿಸಿದ್ದೀರಾ, ಅನಿವಾರ್ಯವಾಗಿ ಮಾತಾಡ್ತಾ ಇದ್ದೀನಿ. ಯಾರ್ಯಾರೋ ಕರೆದ್ರು ಅಂತ ನಾನು ಯಾಕೆ ಬರಬೇಕು? ನಾನೆಲ್ಲೂ ಬರಲ್ಲ ಸರ್, ನನಗೆ ಅರ್ಜೆಂಟ್ ಕೆಲಸ ಇದೆ ಸರ್, ನಾನು ಹೋಗಬೇಕು ಎಂದವಳೇ ಅವನಿಗೆ ಬೆನ್ನು ಹಾಕಿದ್ದಳು ಕುಂಕುಮ. ಸರ್ರನೆ ಅವಳ ಕೈ ಹಿಡಿದಿದ್ದ ಪ್ರಥಮ್. ಈಗ ಪ್ರಾಣವೇ ಹೋದಂತಾಗಿತ್ತು ಅವಳಿಗೆ. ತನ್ನ ಎದುರಿಗೆ ಅತ್ತ ಇತ್ತ ನೋಡಿದವಳಿಗೆ ಒಂದು ನರಪಿಳ್ಳೆಯೂ ಕಾಣಿಸಲಿಲ್ಲ. ಭಯದಿಂದ ನಡುಗಿ ಹೋದಳು ಹುಡುಗಿ. ಏಯ್, ಏನು ಮಾಡ್ತಾ ಇದೀಯಾ? ಬಿಡು ಬಿಡು ನನ್ನ ಕೈನ, ಕೊಸರಾಡತೊಡಗಿದ್ದಳು ಅವನಿಂದ ಬಿಡಿಸಿಕೊಳ್ಳಲು ಕುಂಕುಮ.
ಚಿನ್ನುಮರಿನ ಮಲಗಿಸಿ ಏನೋ ಬಂದಿದ್ದೀನಿ, ಆದರೆ ನಿನ್ನೆಯ ಥರ ಮತ್ತೆ ಎದ್ದು ಅಳುತ್ತಿದ್ದರೆ? ನಿನ್ನೆ ಆ ಹುಡುಗಿ, ಅವಳ ಮುದ್ದು ಮುಖ, ನಿದ್ದೆಗಣ್ಣಿನ ಅಮಾಯಕ ನೋಟ ಮತ್ತೆ ನೆನಪಾಗಿ ಅವನ ನೆಮ್ಮದಿ ಕೆಡಿಸಿತ್ತು. ಥತ್, ಏನೇ ಮಾಡಿದ್ರು ಎಲ್ಲೇ ಹೋದರೂ ಅವಳ ನೆರಳು ನನ್ನ ಬೆನ್ನು ಬಿಡ್ತಿಲ್ಲ. ಬ್ಲಡಿ ಇರಿಟೇಟಿಂಗ್ ಗರ್ಲ್ ಎಂದು ಕೋಪದಿಂದ ಗೊಣಗಿಕೊಂಡವನು, ಒಂದ್ಸಲ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ ರೂಮಿಗೆ ಎಂದುಕೊಂಡು ತನ್ನ ರೂಮಿನತ್ತ ನಡೆದಿದ್ದ ಆಯುಷ್ ಆಚಾರ್ಯ. ಪ್ರಶಾಂತವಾಗಿ ಮಲಗಿದಾಳೆ ಎಂದು ನಾಟ್ಯ. ಒಳಗೆ ಬಂದವನು ಮಗುವಿನ ಹಣೆ ಸವರಿ ಹಣೆಗೆ ಮುತ್ತಿಟ್ಟು ಅವಳ ಮುಖವನ್ನೇ ನೋಡಿದ್ದ. ಅದ್ಯಾಕ ಹುಡುಗಿಯನ್ನ ಇಷ್ಟು ಹಚ್ಚಿಕೊಂಡಿದೆ ಮಗು? ಈಗ ಇವಳನ್ನ ಮಲಗಿಸುವಾಗಲೂ ಕೂಡ ಅವಳದೇ ಜಪ, ಅಕ್ಕ ಅಕ್ಕ ಎಂದು. ಹೇಗೋ ನಂಬಿಸಿ ಪುಸಲಾಯಿಸಿ ಗದರಿಸಿ ಹರಸಾಹಸಪಟ್ಟು ಮಲಗಿಸಿದ್ದೀನಿ ಎಂದುಕೊಂಡು ಹಣೆ ಒತ್ತಿಕೊಂಡಿದ್ದ ಆಯುಷ್. ಹೀಗೆಯೇ ಮುಂದುವರಿದರೆ ಮುಂದೇನು ಎಂಬ ಚಿಂತೆ ಕಾಡಿತ್ತು ಅವನಿಗೆ. ಈಗ ಮತ್ತೆ ಕುಂಕುಮಾಳ ಮೇಲೆಯೇ ಅವನ ಕೋಪ ತಿರುಗಿತ್ತು. ಹುಡುಗಿ ಅಂಥವಳಲ್ಲ ಎಂದು ಅವನ ಮನಸ್ಸು ಹೇಳುತ್ತಿದ್ದರೂ ಯಾಕೋ ಅವನಿಗೆ ನಂಬಿಕೆ ಬರುತ್ತಿಲ್ಲ. ಇಂಥ ಹುಡುಗಿಯರ ಹಣೆಬರಹವೇ ಇಷ್ಟು. ಹೇಗೆ ಶ್ರೀಮಂತರನ್ನು ತಮ್ಮ ಬಲೆಗೆ ಬೀಳಿಸಿಕೊಳ್ಳೋದು ಅನ್ನೋದನ್ನು ಹುಡುಕ್ತಾನೇ ಇರ್ತಾರೆ. ಇವಳಿಗೆ ನನ್ನ ಮಗಳೇ ಸಿಕ್ಕಿದಾಳೆ ನನ್ನ ಗ್ರಾಚಾರಕ್ಕೆ. ಪುಟ್ಟ ಮಗು ಇದು. ಹೇಗೆ ಹೇಗೆ ಅರ್ಥ ಮಾಡಿಸೋದು ಇದನ್ನೆಲ್ಲ ಮಗುಗೆ? ಡ್ಯಾಮ್ ಇಟ್, ಬ್ಲಡಿ ಮಿಡಲ್ ಕ್ಲಾಸ್ ಗರ್ಲ್. ದವಡೆ ಬಿಗಿದವನು ತಲೆ ಒದರಿ ಮತ್ತೊಮ್ಮೆ ಮಗುವಿನ ಹಣೆ ಸವರಿ ರೂಮಿನಿಂದ ಹೊರಬಂದಿದ್ದ ಆಯುಷ್ ಆಚಾರ್ಯ. ಥಟ್ಟನೆ ಅಲ್ಲಿಯೇ ನಿಂತಿದ್ದ ಅವನು ತನ್ನ ಕಣ್ಣ ಮುಂದಿನ ದೃಶ್ಯ ಕಂಡು, ಇವನ್ಯಾಕೆ ಇಲ್ಲಿದ್ದಾನೆ, ಹರಾಮ್ ಖೋರ್ ಎಂದುಕೊಂಡ ಆಯುಷ್. ಅವನಿಗೆ ಪ್ರಥಮ್ನ ಎದುರು ನಿಂತಿದ್ದ ಹುಡುಗಿ ಕಂಡಿರಲಿಲ್ಲ ಮೊದಲು. ಸ್ವಲ್ಪ ಪಕ್ಕಕ್ಕೆ ಅವನು ಜರುಗಿದ ನಂತರ ಕಂಡಿದ್ದಳು ಹುಡುಗಿ. ಕಂಗಳನ್ನು ಸಂಕುಚಿಸಿ ನೋಡುತ್ತಾ ನಿಂತ ಅವನು ಮುಂದೆ ಏನಾಗಬಹುದು ಎಂದು. ಅವರಿಬ್ಬರ ಸಂಭಾಷಣೆ ಸ್ಪಷ್ಟವಾಗಿ ಕೇಳಿಸಿತ್ತು ಅವನಿಗೆ. ಹುಡುಗಿಯ ಮಾತು ಅವಳ ಪ್ರಾಮಾಣಿಕತೆಯನ್ನು ನಿರೂಪಿಸುವಂತಿತ್ತು. ಅವನಿಗೆ ಅದರ ಮೇಲೆ ಲಕ್ಷ್ಯವಿಲ್ಲ ಈಗ. ಪ್ರಥಮ್ನ ಮುಂದಿನ ನಡೆ ಏನಿರಬಹುದು ಎಂದು ಊಹಿಸಬಲ್ಲ ಅವನು. ಅವನ ಬುದ್ಧಿಯನ್ನು ಚೆನ್ನಾಗಿಯೇ ಅರಿತಿದ್ದರಿಂದ ಹುಡುಗಿಯ ಕೈ ಹಿಡಿದಿದ್ದ ಪ್ರಥಮ್. ಇನ್ನೂ ಸಹಿಸದಾಗಿದ್ದ ಆಯುಷ್ ಆಚಾರ್ಯ. ಕಣ್ಣು ಕೆಂಪಗಾಗಿಸಿಕೊಂಡು ದವಡೆ ಬಿಗಿದು ಅವರತ್ತ ದಾಪಗಾಲ ಹಾಕಿದ್ದ ಆಯುಷ್. ಲೀವ್ ಹರ್ ಹ್ಯಾಂಡ್. ಪ್ರಥಮ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಗುಡುಗಿದ್ದ ಆಯುಷ್ ಆಚಾರ್ಯ. ಪ್ರಥಮ್ ಅವನ ಅವತಾರಕ್ಕೆ ಬೆದರಿ ಹೋಗಿದ್ದ. ಅವನ ಶಕ್ತಿಯ ಅರಿವು ಚೆನ್ನಾಗಿಯೇ ಇತ್ತು ಪ್ರಥಮ್ಗೆ. ಸರ್ ಎಂದು ಉಸುರಿ ಕಂಗಳು ತುಂಬಿಕೊಂಡು ಪ್ರಥಮ್ನಿಂದ ಬಿಡಿಸಿಕೊಳ್ಳಲು ಶತಪ್ರಯತ್ನ ಮಾಡುತ್ತಿದ್ದಳು ಕುಂಕುಮ. ಐ ಸೇ ಲೀವ್ ಹರ್ ಹ್ಯಾಂಡ್ ಡ್ಯಾಮ್ ಇಟ್. ಕಿರುಚಿಯೇ ಬಿಟ್ಟಿದ್ದ ಆಯುಷ್ ಆಚಾರ್ಯ. ಬೆಚ್ಚಿ ತನ್ನ ಹಿಡಿತ ಸಡಿಲಿಸಿದ್ದ ಪ್ರಥಮ್. ಓಡಿ ಬಂದವಳು ಆಯುಷ್ನ ಹಿಂದೆ ನಿಂತು ಬಿಟ್ಟಿದ್ದಳು ಹುಡುಗಿ ಭಯ ಗಾಬರಿಯಿಂದ. ಅವಳ ಭುಜಕ್ಕೆ ಕೈ ಹಾಕಿ ತನ್ನ ಹಿಂದೆ ನಿಂತಿದ್ದ ಸರಿಸಿದ್ದ ಆಯುಷ್ ಆಚಾರ್ಯ ಅವಳನ್ನು ಪ್ರಥಮ್ನ ನೋಟದಿಂದ ಮರೆಮಾಚುವಂತೆ. ಸೀದಾ ಅವನ ಕೊರಳ ಪಟ್ಟಿಗೆ ಒಂದು ಕೈ ಹಾಕಿದ್ದ. ಇನ್ನೊಂದು ಕೈಯನ್ನು ಪ್ಯಾಂಟ್ ಜೇಬಿನಲ್ಲಿಟ್ಟು. ಅವನು ಯಾವಾಗಲೂ ತನ್ನ ಬಲಗೈಯನ್ನು ಮಾತ್ರ ಉಪಯೋಗಿಸುತ್ತಿದ್ದ. ಎಡಗೈ ಪ್ಯಾಂಟ್ ಜೇಬಿನಲ್ಲೇ ಇರುತ್ತಿತ್ತು. ಯು ಬ್ಲಡಿ ರೋಗ್, ನೀನು ಬದಲಾಗೋ ಜಾತಿನೇ ಅಲ್ಲ ಅಲ್ವಾ? ನಾಯಿ ಬಾಲ ನೆಟ್ಟಗಾಗೋದು, ನಿನ್ನ ಬುದ್ಧಿ ಸರಿಯಾಗೋದು ಎಲ್ಲ ಒಂದೇ ದಿನ. ನಿನಗೆ ಎಷ್ಟು ಸಾರಿ ಹೇಗೆ ಬುದ್ಧಿ ಹೇಳಿದರೂ ನೀನು ಬದಲಾಗೋ ಜಾಯಮಾನದವನೇ ಅಲ್ಲ. ಮತ್ತೆ ನಿನ್ನ ನಾಯಿ ಬುದ್ಧಿನ ತೋರಿಸ್ತಾನೆ ಇರ್ತೀಯ ಅಲ್ವಾ ಎಂದು ಅವನ ಕೊರಳ ಪಟ್ಟಿ ಬಿಟ್ಟವನು ಅವನ ಮುಖಕ್ಕೆ ಒಂದು ಗುದ್ದು ಗುದ್ದಿದ್ದ ಕೋಪದಿಂದ ಆಯುಷ್ ಆಚಾರ್ಯ. ಬೇಡ ಆಚಾರ್ಯ, ನಿಂಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಇಷ್ಟಾದರೂ ನಿಂಗೆ ಪೊಗರು ಇಳಿದಿಲ್ವಲ್ಲ? ಗ್ರೇಟ್ ಕಣೋ ನೀನು. ಒಂದು ಕೈಯೇ ಕೆಲಸ ಮಾಡಲ್ಲ, ಆದರೂ ನಿನ್ನ ತಾಕತ್ತೇನೂ ಕಡಿಮೆ ಆಗಿಲ್ವಲ್ಲ? ವ್ಯಂಗ್ಯವಾಗಿ ಹೇಳಿ ರಕ್ತ ಸುರಿಯುತ್ತಿದ್ದ ಬಾಯನ್ನು ಒರೆಸಿಕೊಂಡಿದ್ದ ಪ್ರಥಮ್. ಆಗಲೇ ಬಿದ್ದಿತ್ತು ಇನ್ನೊಂದು ಏಟು. ಈಗ ಇವನೂ ತಿರುಗಿ ನಿಂತು ಬಿಟ್ಟಿದ್ದ ಹೊಡೆದಾಟಕ್ಕೆ. ಕುಂಕುಮ ಗಾಬರಿಯಿಂದ ಕಣ್ಣರಳಿಸಿ ಕಕ್ಕಾಬಿಕ್ಕಿಯಾಗಿ ನಿಂತು ಬಿಟ್ಟಿದ್ದಳು. ಕೋಪದಿಂದ ಕೆರಳಿ ಕೆಂಡವಾಗಿ ಬಿಟ್ಟಿದ್ದ ಆಯುಷ್. ಏಟಿನ ಮೇಲೆ ಏಟು ಕೊಟ್ಟಿದ್ದ ಅವನಿಗೆ ಸುಸ್ತಾದ ಪ್ರಥಮ್ ಕೊನೆಗೆ ತನ್ನ ಕೈಲಿದ್ದ ಯಾವುದೋ ಒಂದು ಹರಿತವಾದ ಆಯುಧದಿಂದ ಆಯುಷ್ನ ಕೈಗೆ ಗಾಯ ಮಾಡಿ ಅಲ್ಲಿಂದ ಓಡಿಬಿಟ್ಟಿದ್ದ. ಸರ್ ಎಂದು ಅವನತ್ತ ಧಾವಿಸಿದ್ದಳು ಕುಂಕುಮ ಭಯದಿಂದ. ದೇವ್ರೇ, ಇದೇನು ಗ್ರಾಚಾರ ಎಂದು ಭಯದಿಂದಲೇ ಕಣ್ಣರಳಿಸಿ ದಿಗ್ಭ್ರಾಂತಳಾಗಿ ಏನು ಮಾಡಲು ತೋಚದೆ ಮುದುರಿ ನಿಂತು ಬಿಟ್ಟಿದ್ದಳು ಕುಂಕುಮ. ಅಷ್ಟರಲ್ಲಿಯೇ ಪ್ರಥಮ್ ಆಡಿದ ಮಾತು ಅವಳನ್ನು ಪರಮಾಶ್ಚರ್ಯಕ್ಕೆ ದೂಡಿತ್ತು. ನಿನಗೆ ಒಂದು ಕೈ ಕೆಲಸ ಮಾಡುತ್ತಿಲ್ಲ, ಆದರೂ ನಿನ್ನ ಪೊಗರಿಗೇನೂ ಕಡಿಮೆ ಇಲ್ಲ ಎಂದಿದ್ದ ಪ್ರಥಮ್. ದಿಗ್ಭ್ರಮೆಯಾಗಿತ್ತು ಹುಡುಗಿಗೆ. ಏನಂದ ಈ ಮನುಷ್ಯ? ನಮ್ಮ ದೊರೆಗೆ ಒಂದು ಕೈ ಸರಿ ಇಲ್ವಾ? ಏನಿಲ್ಲ, ನನಗೆ ಎಲ್ಲೋ ಹಂಗಂದದ
ಹಂಗಂದಂಗೆ ಕೇಳಿಸಿರ್ತದೆ. ಇವೆಲ್ಲ ಸುಳ್ಳು. ಹಾಗಾಗಕ್ಕೆ ಸಾಧ್ಯನೇ ಇಲ್ಲ. ಈ ಮನುಷ್ಯ ಸರಿಯಿಲ್ಲ, ಅದಕ್ಕೆಯ ಏನೇನೋ ಬಡ್ಕತಾವನೆ ಎಂದುಕೊಂಡು ಆಯುಷ್ನನ್ನೇ ಸೂಕ್ಷ್ಮವಾಗಿ ಗಮನಿಸಿದ್ದಳು ಹುಡುಗಿ. ಅವನನ್ನು ನೋಡಿದಾಗಿನಿಂದ ಇಂದಿನವರೆಗಿನ ಎಲ್ಲ ಘಟನೆಗಳನ್ನು ದೃಶ್ಯಗಳನ್ನು ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಳು. ಹೌದು, ನಾನು ಗಮನಿಸಿರಲಿಲ್ಲ ಅಷ್ಟೇಯ. ದೊರೆಯನ್ನ ನಾನು ನೋಡಿದಾಗ್ಲಿಂದೂವೇ ಅವರು ತಮ್ಮ ಒಂದು ಕೈನ ಪ್ಯಾಂಟ್ ಜೇಬಲ್ಲೇ ಇಟ್ಕೊಂಡಿರ್ತಾರೆ. ಗೊಂಬೆನ ಎತ್ಕೊಳ್ಳುವಾಗಲೂ ಅಷ್ಟೇಯ. ಅದು ಅದು ಇದೇ ಕಾರಣಕ್ಕೆ ಇರ್ಬೋದಾ? ಹಾಂ, ಹೌದು, ಇರಬಹುದು. ಅಯ್ಯೋ ದೇವುಡಾ, ಈ ಆಸಾಮಿ ಹೇಳಿದ್ದು ನಿಜವೇ ಹಾಗಾದರೆ? ದಿಗ್ಭ್ರಾಂತಿಯಿಂದ ಅನುಕಂಪದಿಂದ ಅವನ ಕಡೆಗೆ ನೋಡಿದ್ದಳು ಹುಡುಗಿ, ಕಣ್ಣು ಸಂಕುಚಿಸಿ. ಅದ್ಯಾಕೋ ಅವಳಿಗೆ ಕಣ್ಣು ತುಂಬಿ ಬಂದಿತ್ತು. ಅವನು ತನಗಿರುವ ನ್ಯೂನತೆಯನ್ನು ಬೇರೆಯವರಿಗೆ ಸ್ವಲ್ಪ ಕೂಡ ಅರಿವಿಗೆ ಬಾರದಂತೆ ಹೇಗೆ ನಿಭಾಯಿಸುತ್ತಾನೆ ಎಂಬುದು ಅವಳಿಗೆ ಅತೀವ ಆಶ್ಚರ್ಯವನ್ನೂ ಉಂಟು ಮಾಡಿತ್ತು. ಹಾಗೆಯೇ ಅವನ ಈ ಗುಣ ಅವಳಿಗೆ ಬಹಳವಾಗಿ ಇಷ್ಟವಾಗಿತ್ತು ಕೂಡ. ಗ್ರೇಟ್ ಎಂದುಕೊಂಡಳು ಮನಸ್ಸಿನಲ್ಲಿಯೇ.